ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಮಳೆ ಬರ್ತಾಯಿತ್ತು ನಮ್ಮೂರಲ್ಲಿ ಇವತ್ತಿನ ವ್ಲಾಗ್ನ ಕೂಡ ಶುರು ಮಾಡ್ತಾಯಿದ್ದೀನಿ. ಈ ಥರ ವೆದರ್ ಇದ್ದರೆ ಈ ಟೈಮಲ್ಲಂತೂ ಟೈಮ್ ಹೇಗೆ ಆಗಿರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಬೆಳಗ್ಗೆ ಹೊತ್ತಂತೂ ಇನ್ನೂ 6 ಗಂಟೆ ಆಗಿದೆ ಬಿಡು, 7 ಗಂಟೆ ಆಗಿದೆ ಬಿಡು ಅನ್ನೋ ಥರನೇ ವೆದರ್ ಇರುತ್ತೆ. ಬಟ್ ಆದರೆ ಎದ್ದು ನೋಡಿದ್ರೆ 8 ಗಂಟೆ 9 ಗಂಟೆ ಎಲ್ಲನೂ ಆಗಿಬಿಡುತ್ತೆ. ಕೆಲವೊಂದು ಸರಿ 11 ಗಂಟೆ 12 ಗಂಟೆ ಆದ್ರೂ ವೆದರ್ ನೋಡಿದ್ರೆ ಹೊರಗಡೆ ಹೋಗಿ ಇನ್ನೂ 7 ಗಂಟೆ 8 ಗಂಟೆ ಏನೋ ಬೆಳಗ್ಗೆ ಅಂತ ಅನ್ನೋ ಥರ ಫೀಲ್ ಬರುತ್ತೆ. ಆ ಥರ ಇರುತ್ತೆ. ಬಟ್ ಆದರೆ ಈ ವೆದರು ಒಂಥರ ಚೆನ್ನಾಗಿರುತ್ತೆ. ಇನ್ನೊಂಥರ ತುಂಬ ಆ್ಯಕ್ಟಿವ್ ಆಗಿರೋಕ್ಕೆ ಆಗಲ್ಲ. ಈ ಥರ ಒಂದು ವೆದರಲ್ಲಿ ಸುಮ್ಮನೆ ಇರಬೇಕು ಅಂತ ಅನಿಸುತ್ತೆ. ಆ ಥರ ಅಂದರೆ ತುಂಬ ಆ್ಯಕ್ಟಿವ್ ಆಗಿ ಇರೋಕ್ಕೆ ಬರಲ್ಲ ಈ ಒಂದು ವೆದರಲ್ಲಿ. ಆ ಥರ ಮೂಡ್ ಹಂಗೆ ಆಗಿಬಿಡುತ್ತೆ ಈ ಒಂಥರ ಚಿಲ್ ಕೂಲ್ ವೆದರಲ್ಲಿ. ಹಾಗೆ ನೋಡ್ತಾ ಇರ್ಬೋದು, ನಮ್ಮ ಮನೆಗೆ ಫೈನಲ್ ಆಗಿ ಹೊಸ ಟಿ ವಿ, ಹೊಸ ಫ್ರಿಡ್ಜ್ ಎಲ್ಲನೂ ತೊಗೊಂಡು ಬಂದಾಯಿತು. ಸೊ ಈಗ ಟಿ ವಿನ ಫಿಕ್ಸ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಈಗ ಫಿಕ್ಸಿಂಗ್ ಎಲ್ಲನೂ ನಡೀತಾ ಇದೆ. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಬ್ಯಾಕ್ ಟು ಬ್ಯಾಕ್ ಎಲ್ಲನೂ ಪ್ರಾಬ್ಲಮ್ ಆಗ್ತಾಯಿತ್ತು. ಈ ಥರ ಫ್ರಿಡ್ಜ್ ಆಗಿರ್ಬೋದು, ಈ ಥರ ಒಂದು ಐಟಮ್ಸ್ಗಳು ಏನೇನೇನೋ ಪ್ರಾಬ್ಲಮ್, ಇದಕ್ಕಿದ್ದಂಗೆ ಸ್ಟಾಪ್ ಆಗೋದು, ಇದಕ್ಕಿದ್ದಂಗೆ ಅದು ಇದು ಎಲ್ಲನೂ ಆಗ್ತಾಯಿತ್ತು. ಸೊ ಫೈನಲ್ ಆಗಿ ಹಳೆ ಫ್ರಿಡ್ಜ್ ಸೈಡ್ಗಿಟ್ಟು ಹೊಸ ಫ್ರಿಡ್ಜ್ ಬಂತು. ಯಾವ ಫ್ರಿಡ್ಜ್ ತಂದಿದ್ದೀವಿ ಏನು ಅಂತ ಹೇಳ್ತೀನಿ. ಸೊ ಈಗ ಫೈನಲ್ ಆಗಿ ಟಿ ವಿನ ಫಿಕ್ಸ್ ಮಾಡ್ತಾ ಇದ್ದಾರೆ. ಟಿ ವಿಗೂ ಈ ಮನೆಗೆ ಬಂದಾದಮೇಲೆ ಹಳೆ ಟಿ ವಿನ ತೆಗೆದಿಟ್ಟು ಈಗ ಹೊಸ ಟಿ ವಿನ ಫಿಕ್ಸ್ ಮಾಡ್ತಾ ಇದ್ದೀವಿ. ಈ ಮನೆಗೆ ಆ ಟಿ ವಿ ಸೆಟ್ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಈಗ ಹೊಸ ಟಿ ವಿ ಹೊಸ ಅಪ್ಡೇಟ್ ಅನ್ನೋ ಥರ. ಸೊ ಮುಂಚೆ ಏನಾಗ್ತಾಯಿತ್ತು ಅಂದರೆ, ನನಗೆ ಪ್ರತಿ ಸಾರಿ ಅನಿಸ್ತಾಯಿತ್ತು, ಅಂದರೆ ಆವಾಗಲೇ ತುಂಬ ಸಾರಿ ಅನಿಸ್ತಾಯಿತ್ತು ತೊಗೊಳ್ಬೇಕು ಅನಿಸಿದಾಗ. ಅಂದರೆ ನನಗೆ ಯಾವತ್ತೂ ತೊಗೊಳ್ಬೇಕು ಅಂತ ಅನಿಸೇ ಇರಲಿಲ್ಲ. ಅಂದರೆ ಹೊಸದು ತರಬೇಕು ಅಂತ ಯಾವತ್ತೂ ನಾವು ಅನಿಸ್ತಾನೆ ಇರಲಿಲ್ಲ. ಇಲ್ಲಿಗೆ ಈ ಇರೋ ಮನೆಗೆ ಸಾಕಲ್ವಾ ಅಂತ ಅನ್ನಿಸ್ತಾಯಿತ್ತು. ಅಂದರೆ ಹೇಗಿರುತ್ತೆ ನೋಡಿ, ಅದಕ್ಕೆ ಚೆನ್ನಾಗಿ ಕಾಣಿಸೋ ಥರ ಬೇಕಾಗುತ್ತೆ. ಇಲ್ಲಿರೋ ತನಕ ಇದೇ ಇರಲಿ, ಇದು ಈ ಮನೆಗೆ ಇದೇ ಕರೆಕ್ಟಾಗಿದೆ ಅಂತ ಅನಿಸ್ತಾಯಿತ್ತು. ಸೊ ಈಗ ಅಪ್ಡೇಟ್ ಬೇಕಿತ್ತು. ಹಾಗಾಗಿ ಈ ಟಿ ವಿ ಫೈನಲಾಗಿ ಫಿಕ್ಸ್ ಆಯಿತು. ತುಂಬಾ ಚೆನ್ನಾಗಿ ಖುಷಿ ಅನಿಸ್ತು ಈ ಟಿ ವಿಲಿ. ಈಗ ಇಷ್ಟು ದಿನ ಆ ಟಿ ವಿಲಿ ನೋಡಿ, ಈಗ ಈ ಟಿ ವಿಗೆ ಅಪ್ಡೇಟ್ ಆದಾಗ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಬಟ್ ಆದರೆ ಈ ಕ್ಯಾಮ್ರಾದಲ್ಲಿ ಜಸ್ಟಿಸೇ ಮಾಡ್ತಾಯಿಲ್ಲ. ಅದು ನಾವು ತಂದಿರೋದು ಸ್ಯಾಮ್ಸಂಗಲ್ಲಿ 55 ಇಂಚಸ್ಸು. ಬಟ್ ಫೋನಲ್ಲಿ ಅಂದರೆ ಕ್ಯಾಪ್ಚರ್ ಮಾಡಿದಾಗ ವೀಡಿಯೋದಲ್ಲಿ ಅದು ಜಸ್ಟಿಸೇ ಮಾಡ್ತಾಯಿಲ್ಲ. ಅದು ಎಷ್ಟು ಅಂದರೆ ತುಂಬ ಪುಟ್ಟದಾಗಿ ಕಾಣಿಸುತ್ತೆ, ಡೈರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಆದರೆ ಕ್ಯಾಮ್ರಾದಲ್ಲಿ ಜಸ್ಟಿಸ್ ಮಾಡ್ತಾಯಿಲ್ಲ. ಸೊ ಇಟ್ಸ್ ಓಕೆ. ಸೊ ಅದಾದಮೇಲೆ ಈಗ ಫೈನಲಿ ಹಳೆ ಫ್ರಿಡ್ಜಿಂದ ಹೊಸ ಫ್ರಿಡ್ಜ್ಗೆ ಎಲ್ಲನೂ ಶಿಫ್ಟ್ ಮಾಡ್ತಾಯಿದ್ದೀನಿ. ಫೈನಲಿ ಫ್ರಿಡ್ಜ್ ಕೂಡ ಬಂತು. ಫ್ರಿಡ್ಜು ಕೂಡ ಸ್ಯಾಮ್ಸಂಗಲ್ಲೇ ತಗೊಂಡು ಬಂದಿರೋದು. ಅಂದರೆ ನಮ್ಮ ಮನೇಲಿ ಇರೋದು ಆಲ್ರೆಡಿ ಮನೇಲಿ ಹಳೇದಿರೋದು ಕೂಡ ಸ್ಯಾಮ್ಸಂಗ್ಗೆ. ಸೊ ಈಗ ಕೂಡ ಸ್ಯಾಮ್ಸಂಗ್ಗೆ ಹೋಗಿರೋದಾಯಿತು. ಸೊ ಈಗ ಹಳೆ ಫ್ರಿಡ್ಜಿಂದ ತೆಗೆದು ಎಲ್ಲನೂ ಹೊಸ ಫ್ರಿಡ್ಜ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಅಂದರೆ ನೋಡ್ತಾ ಇರ್ಬೋದು, ಇಲ್ಲಿ ಬೇಕಿರೋದು ಬೇಡದೇ ಇರೋದು ಎಲ್ಲನೂ ಇತ್ತು. ಅಂದರೆ ತುಂಬ ದಿನಗಳಿಂದ ಇದೇ ಥರ ಅದು ಪ್ರಾಬ್ಲಮಲ್ಲಿ ಇತ್ತು ಅಲ್ವಾ. ಸೊ ಹಾಗಾಗಿ ಇದನ್ನು ಏನೂ ಕ್ಲೀನ್ ಮಾಡಿರಲಿಲ್ಲ, ಹೆಂಗಿತ್ತು ಹಾಗೆ ಬಿಟ್ಟಿದ್ವಿ. ಏನಂದರೆ ಅದನ್ನೇ ಹಾಗೆ ಇಟ್ಟು ಬಿಟ್ಟಿದ್ವಿ. ಇದರಲ್ಲಿ ಬರೋದಕ್ಕಿಂತ ಬರದೇ ಇರೋದು, ಯೂಸ್ ಆಗದೇ ಇರೋದೇ ಜಾಸ್ತಿ ಇತ್ತು. ಹಾಗಾಗಿ ಎಲ್ಲನೂ ತೆಗೆದಿಟ್ಬಿಟ್ಟು ಎಕ್ಸ್ಪೈರ್ ಆಗಿರೋದು ವೇಸ್ಟು ಎಲ್ಲನೂ ಬಿಸಾಕ್ಬಿಟ್ಟು ಮಿಕ್ಕಿರೋದು ಏನೇನು ಬೇಕು ನೋಡಿ ಅದು ಮಾತ್ರ ಹೊಸ ಫ್ರಿಡ್ಜ್ ಒಳಗೆ ಶಿಫ್ಟ್ ಮಾಡೋಣ ಅಂತ ಹಳೆ ಫ್ರಿಡ್ಜ್ ಎಲ್ಲನೂ ಖಾಲಿ ಮಾಡ್ತಾಯಿದ್ವಿ. ಎಲ್ಲನೂ ಖಾಲಿ ಮಾಡಿಬಿಡೋಣ ಅಂತ. ಅಂದರೆ ಭಾಳ ದಿನಗಳಾಗ್ಬಿಟ್ಟಿತ್ತು ಇದನ್ನೇ, ಅಂದರೆ ಪ್ರಾಬ್ಲಮ್ ಆಗಿತ್ತು ಅಂತ ಎಲ್ಲನೂ ಹಾಗೆ ಡಂಪ್ ಮಾಡಿ ಹಂಗೆ ಬಿಟ್ಟಿದ್ದಾಯಿತು. ಕ್ಲೀನೇ ಮಾಡ್ತಾ ಇರಲಿಲ್ಲ. ಸೊ ಅದೇ ಥರ ಅನಿಸುತ್ತೆ. ಚೆನ್ನಾಗಿದ್ದರೆ ಚೆನ್ನಾಗಿ ಅನಿಸುತ್ತೆ. ಈ ಥರ ಸ್ವಲ್ಪ ಪ್ರಾಬ್ಲಮ್ ಅನಿಸಿದ್ರೆ ಅಲ್ಲೇ ಬಿಡತ್ತಾಗೆ ಅನ್ನೋ ಥರ ಅನಿಸ್ಬಿಡುತ್ತಲ್ಲ, ನೆಗ್ಲೆಕ್ಟ್ ಆಗಿಬಿಡುತ್ತಲ್ಲ, ಆ ಥರನೇ. ಸೊ ಈಗ ಫೈನಲಿ ಏನು ತುಂಬ ಚೆನ್ನಾಗಿದೆ. ಬಟ್ ಆದರೆ ವರ್ಕಿಂಗ್ ಚೆನ್ನಾಗಿಲ್ಲ ಅಷ್ಟೇ. ನೋಡೋಕ್ಕೆಲ್ಲನೂ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ ಹಿಂಗೆ ವೀಡಿಯೋದಲ್ಲಿ ನೋಡಿದಾಗ. ಬಟ್ ಆದರೆ ವರ್ಕ್ ಆಗಲ್ಲ. ಕೂಲ್ ಆಗೋದು ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗಾಗಿ ಸೊ ಈಗ ಇದನ್ನು ತೆಗೆದುಬಿಟ್ಟು ಈಗ ಹೊಸ ಫ್ರಿಡ್ಜ್ ಒಳಗೆ ಎಲ್ಲನೂ ನೀಟಾಗಿ ಜೋಡಿಸೋಣ ಅಂತ ಜೋಡಿಸ್ತಾ ಇದ್ದೀನಿ. ಅಂದರೆ ಹೊಸದಾಗಿ ಜೋಡಿಸುವಾಗ ಅಥವಾ ಇವತ್ತಾದರೂ ಕ್ಲೀನ್ ಮಾಡಿದಾಗ ಎಲ್ಲ ಆರ್ಗನೈಸ್ ಆಗಿ ಎಲ್ಲ ಇಡ್ತೀವಲ್ಲ, ಆಗೆಲ್ಲನೂ ಚೆನ್ನಾಗಿರುತ್ತೆ. ಅದಾದಮೇಲೆ ಒಂದು ವಾರ ಆದಮೇಲೆ ನೋಡಿಬಿಟ್ರೆ ಫ್ರಿಡ್ಜ್ ಕತೆ ಹಂಗೆ ಆಗಿರುತ್ತೆ. ಮತ್ತೆ ಕ್ಲೀನ್ ಮಾಡಬೇಕು. ಮತ್ತೆ ಅಂದರೆ ರೆಗ್ಯುಲರಾಗಿ ಬಳಸೋದ್ರಿಂದ ನೀಟಾಗಿ ತೊಗೊಂಡು ನೀಟಾಗಿ ಇಡೋದು ಮಾಡೋಕ್ಕಾಗಲ್ಲಲ್ವ. ಕೆಲವೊಂದು ಸರಿ ಅರ್ಜೆಂಟಿಗೆ ಹಂಗೆ ತೊಗೊಬಿಟ್ಟಿರ್ತೀವಿ, ಹಂಗೆ ಆಚೆ ಈಚೆ ಆಗಿರುತ್ತೆ. ಸೊ ನೀಟಾಗಿ ಇಟ್ಟಾಗ ಎಷ್ಟು ನೀಟಾಗಿ ಐತಲ್ಲಪ್ಪ ಅಂತ ಅನಿಸುತ್ತೆ. ಅದಾದಮೇಲೆ ಅದೇ 1 ವೀಕ್ ಆದಮೇಲೆ ನೋಡಿದ್ರೆ ಅಷ್ಟು ಇದಾಗಿರುತ್ತೆ. ಕಿಚನ್ ಐಟಮ್ಸ್ ಅಂದ್ರೇ ಹೀಗೆ
ಮುಟ್ಟಿದ್ದನ್ನು ಹಾಗೆ ನೀಟಾಗಿ ಇಡೋಕ್ಕೆ ಅಂತೂ ಆಗಲ್ಲ. ಅಡುಗೆ ಮನೆಯಲ್ಲಿ ಪಾತ್ರೆಗಳು ಅಷ್ಟು ನೀಟಾಗಿ ಜೋಡಿಸಿ ಅದಾದಮೇಲೆ ಅಡುಗೆ ಆದಮೇಲೆ ನೋಡಿಬಿಟ್ರೆ ಒಂದು ಕಡೆಯಿಂದ ಎಲ್ಲ ಹರಡ್ಕೊ ಬಂದಿರ್ತೀವಿ ಈ ಥರ. ಸೊ ಫ್ರಿಡ್ಜ್ನು ಹಂಗೇ ಮಾಡ್ತಾ ಕ್ಲೀನ್ ಮಾಡಿದಾಗ ಅಷ್ಟು ಚೆನ್ನಾಗಿರುತ್ತೆ. ಒಂದು ವೀಕ್ ಆದಮೇಲೆ ಅದೇ ಮತ್ತೆ ಬ್ಯಾಕ್ ಟು ಅದೇ ಇದಕ್ಕೆ ಬಂದುಬಿಟ್ಟಿರುತ್ತೆ. ಸೊ ಈಗ ಎಲ್ಲನೂ ಜೋಡಿಸ್ತಾ ಇದ್ದೀನಿ. ಮತ್ತು ನಾನು ಮೊಟ್ಟೆ ಸ್ಟ್ಯಾಂಡು ಹಳೇದರಲ್ಲಿ ಫ್ರಿಡ್ಜಲ್ಲಿ ಇರೋದನ್ನು ಕೂಡ ಇದರಲ್ಲಿ ತೊಗೊಂಡು ಮೊಟ್ಟೆ ಟ್ರೇ ಏನಿರುತ್ತೆ ಎಗ್ ಟ್ರೇ ಅದನ್ನು ಕೂಡ ಇದರಲ್ಲೇ ಇನ್ನೊಂದು ಸ್ಟೆಪ್ಗಳನ್ನ ಇಟ್ಕೊಳ್ಳೋಣ ಅಂತ ಇದರಲ್ಲೇ ಜೋಡಿಸ್ತೀನಿ ಲಾಸ್ಟಲ್ಲಿ. ಅಂದರೆ ಡಬಲ್ ಸ್ಟೆಪ್ ಆಗುತ್ತೆ ಮೊಟ್ಟೆ ಇಡೋಕ್ಕೆ ಅಂತ. ಸೊ ಈಗ ಎಲ್ಲನೂ ಹಿಟ್ಟುಗಳು ಅದು ಇದು ಅಂದರೆ ಪ್ಯಾಕೆಟ್ ಓಪನ್ ಮಾಡದೇ ಇರೋದು ಮಾತ್ರ ಇದರಲ್ಲಿ ಓಪನ್ ಮಾಡದೇ ಇರೋದಲ್ಲ, ಓಪನ್ ಮಾಡಿರೋದನ್ನ ಎಲ್ಲನೂ ಕ್ಲಿಪ್ಗಳನ್ನ ಹಾಕಿ ಲಾಕ್ ಮಾಡಿ ನೀಟಾಗಿ ಇದರಲ್ಲಿ ಜೋಡಿಸ್ತಾ ಇದ್ದೀನಿ. ಮೇಲ್ಗಡೆ ಭಾಗ ಎಲ್ಲನೂ ಏನೇನೋ ಐಟಮ್ಸ್ಗಳು ಇಡ್ತಾ ಇದ್ದೀನಿ, ಮಸಾಲ ಅದು ಇದು ಐಟಮ್ಸ್ಗಳು. ಸೊ ಕೆಳಗಡೆ ಬಂದೆ ಎಗ್ ಟ್ರೇಲಿ ಎಗ್ ಇಡ್ತಾ ಇದ್ದೀನಿ, ಮಿಕ್ಕಿರೋದೆಲ್ಲ ತರಕಾರಿ ಸೊಪ್ಪು ಎಲ್ಲ ಕೆಳಗಡೆ ಅದರಲ್ಲಿ ಜೋಡಿಸ್ತಾ ಇದ್ದೀನಿ. ಈ ಥರ ಒಂದಷ್ಟು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಮುಂಚೆ ಎಲ್ಲ ನಾವು ಚಿಕ್ಕವರಿರುವಾಗ ಫ್ರಿಡ್ಜ್ಗಳಿರಲಿಲ್ಲ, ಏನೂ ಇರಲಿಲ್ಲ. ಏನು ಅಂದರೆ ಈ ಥರದ್ದೆಲ್ಲ ಏನು ಫೆಸಿಲಿಟೀಸ್ ಇರಲೇ ಇಲ್ಲ. ಆವಾಗೆಲ್ಲನೂ ಹಂಗೆ ಚೆನ್ನಾಗಿ ನಡೆದೋಗ್ತಾಯಿತ್ತು. ಬಟ್ ಇವಾಗ ಯೂಸ್ ಮಾಡಿದಾದಮೇಲೆ ನಮ್ಮದು ಫ್ರಿಡ್ಜ್ ಕೆಟ್ಟೋದ್ಮೇಲೆ ಸ್ವಲ್ಪ ವರ್ಕಿಂಗ್ ಸ್ಟಾಪ್ ಆದಮೇಲೆ ಎಷ್ಟು ಕೈ ಕಡ್ದಂಗೆ ಆಗ್ತಾಯಿತ್ತು ಅಂದರೆ, ಒಂದು ಫ್ರಿಡ್ಜ್ ಇಲ್ಲ ಅಂದರೆ ಯಪ್ಪ ಏನೂ ನಡೆಯಲ್ಲ ಅಡುಗೆ ಮನೇಲಿ, ಎಲ್ಲಿಡೋದು ಏನಾಗೋದು ಎಲ್ಲ ವೇಸ್ಟ್ ಆಗ್ತಾಯಿದೆ ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಅಂದರೆ ನೆನೆಸಿ ನೋಡಿದಾಗ ಅವಾಗೆಲ್ಲ ಏನೂ ಇಲ್ದಿರೋ ಕಾಲದಲ್ಲಿ ಅಷ್ಟು ನೀಟಾಗಿ ನಡೆದೋಗ್ತಾಯಿತ್ತು. ಅವಾಗ ಫ್ರಿಡ್ಜಿನ ಅವಶ್ಯಕತೆಯೇ ಇರಲಿಲ್ಲ, ಮಿಕ್ಸಿಗಳ ಅವಶ್ಯಕತೆಯೇ ಇರಲಿಲ್ಲ, ಆ್ಯಂಡ್ ಗ್ಯಾಸ್ಗಳೆಲ್ಲನೂ ಕಡಿಮೆ. ಅಂದರೆ ಎಲ್ಲನೂ ಏನು ಇಲ್ದಲೇ ಬದುಕ್ತಾ ಇದ್ದಿದ್ದು ಆ ಕಾಲ. ಇವಾಗ ಎಲ್ಲನೂ ಯೂಸ್ ಮಾಡಿದಾದಮೇಲೆ ಈ ಒಂದು ದಿನ ಏನಾದರೂ ಇಲ್ಲ ಅಂತ ಅಂದರೆ ನಡೆಯೋದೇ ಇಲ್ಲ, ಆವತ್ತಿನ ದಿನವೇ ನಡೆಯಲ್ಲ. ಒಂಥರ ಕೈ ಕಡ್ದಂಗೆ ಆಗುತ್ತೆ. ನಮಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಇವಾಗಲೇ. ಯಪ್ಪ ಏನು ಇದರಲ್ಲಿ ಇನ್ನೇನು ಇಟ್ಬಿಡ್ತೀವಿ ಮಾಮೂಲು, ಇದಿಲ್ಲ ಅಂದರೂ ನಡೆಯುತ್ತೆ ಅನ್ನೋ ಥರ ಫೀಲ್ ಬರ್ತಾಯಿತ್ತು. ಅವಾಗೆಲ್ಲ ನಡೀತಾ ಇರಲಿಲ್ವಾ ಕಾಲ, ಹೀಗೆ ಇತ್ತಾ ಫ್ರಿಡ್ಜ್ ಇಲ್ದಿರುವಾಗೆಲ್ಲನೂ ನಾರ್ಮಲಾಗಿ ಇತ್ತಲ್ಲ ಅಂತ ಅನಿಸುತ್ತೆ. ಬಟ್ ಒನ್ಸ್ ನಾವೇನಾದರೂ ಯಾವುದಾದ್ರೂ ಯೂಸ್ ಮಾಡಿ ಮತ್ತು ಅದಿಲ್ಲ ಅಂತ ಅಂದಾಗ ಅದ್ರದ್ದು ಎಷ್ಟು ಗೊತ್ತಾಗುತ್ತೆ ಅಂದರೆ ಇಂಪಾರ್ಟೆನ್ಸು ಅಷ್ಟು ಗೊತ್ತಾಗುತ್ತೆ. ನಡೆಯೋದೇ ಇಲ್ಲ, ಕೈಯೇ ಆಡಲ್ಲ ಅನ್ನೋ ಥರ ಅನಿಸುತ್ತೆ. ನಮ್ಮ ಮನೇಲೂ ಅಷ್ಟೇ ಒಂದು ಸ್ವಲ್ಪ ದಿನ ಇದು ಹಾಳಾದಮೇಲೆ, ಇದು ಹಳೆ ಫ್ರಿಡ್ಜು ಅದು ಹೊಸ ಫ್ರಿಡ್ಜು ಸೇಮ್ ಬಟ್ ಸ್ವಲ್ಪ ಚೇಂಜ್ ಇದೆ. ಅದು ಮ್ಯಾಟ್ ಫಿನಿಶ್, ಇದು ಒಂಥರ ಕ್ಲಾಸಿ ಫಿನಿಶು. ಸೊ ಎರಡು ಸೇಮೇ ಸ್ಯಾಮ್ಸಂಗಲ್ಲೇ. ಸೊ ಆದರೆ ಈಗಂತೂ ನಡೆಯೋದೇ ಇಲ್ಲ. ಏನಾದರೂ ಒಂದು ವಾಷಿಂಗ್ ಮಿಷಿನ್ ಅಂದರೆ ನಡೆಯಲ್ಲ, ಫ್ರಿಡ್ಜ್ ಇಲ್ಲ ಅಂದರೆ ನಡೆಯಲ್ಲ, ಮಿಕ್ಸಿ ಇಲ್ಲ ಅಂದರೆ ನಡೆಯಲ್ಲ, ಗ್ಯಾಸ್ ಇಲ್ಲ ಅಂದರೆ ನಡೆಯಲ್ಲ. ಈ ಥರದ್ದು ಏನಿಲ್ಲ ಅಂದರೂ ಒಂದು ದಿನ ನಡೆಯೋದೇ ಇಲ್ಲ. ಆ ಥರ ಅನಿಸ್ಬಿಡುತ್ತೆ. ಅಯ್ಯೋ ಇವತ್ತಿನ ದಿನವೇ ಹೆಂಗೆ ಮಾಡೋದಪ್ಪ ಅನ್ನೋ ಥರ ಟೆನ್ಷನ್ ಆಗಿಬಿಡುತ್ತೆ. ಸೊ ಆವಾಗಿನ ಕಾಲದಲ್ಲೆಲ್ಲ ಹೆಂಗೆ ನಡೀತಾ ಇತ್ತಪ್ಪ ಅಂದರೆ ಇದೇನು ಇಲ್ದಿರುವಾಗ ಹೆಂಗೆ ನಡೆದೋಗ್ತಾಯಿತ್ತು, ಇವಾಗ ಯಾಕೆ ನಡೆಯಲ್ಲ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಅಂತ ಅನಿಸುತ್ತೆ. ಅದು ಎಕ್ಸ್ಪೆಷಲಿ ಬಳಸಿದ್ದಾದ್ಮೇಲೆ ಅದಿಲ್ಲ ಅಂತಂದರೆ ಆಗಲ್ಲ. ಮುಂಚೆಯಿಂದ ನಾವು ಹೆಂಗೆ ರೂಢಿ ಮಾಡ್ಕೊಂಬಂದಿರ್ತೀವೋ ಅದೇ. ಒನ್ಸ್ ನಾವೇನಾದರೂ ಅದನ್ನು ಯೂಸ್ ಮಾಡಿ ಅದಿಲ್ಲ ಅಂದಾಗ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಈಗ ಫೈನಲಾಗಿ ಒಂದಷ್ಟು ವೀಡಿಯೋಗಳನ್ನ ಮಾಡಬೇಕು. ಹಾಗಾಗಿ ಈಗ ಅಂದರೆ ನಾವು ಏನಂದರೆ ಇದೊಂದು ಟಿಪ್ಸು, ಮುಖಕ್ಕೆ ಏನಾದರೂ ಮೇಕಪ್ ಮಾಡ್ಕೊಳ್ತಾ ಇದ್ದೀವಿ ಅಂತಂದರೆ ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಈ ರೀತಿ ಐಸ್ ಕ್ಯೂಬ್ನಿಂದ ಈ ರೀತಿ ಫೇಸ್ನ ರಬ್ ಮಾಡ್ಕೊಳ್ಳೋದ್ರಿಂದ, ಐಸ್ ಕ್ಯೂಬ್ನಿಂದ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿ ಮೇಕಪ್ ಕೂರುತ್ತೆ ಅನ್ನೋದು. ಸೊ ಅದು ಬಿಟ್ಟರೆ ಪಫಿನೆಸ್ಸು, ಡಾರ್ಕ್ ಸರ್ಕಲ್ಸು ಇದೆಲ್ಲನೂ ಕಡಿಮೆ ಆಗುತ್ತೆ. ಬಟ್ ನನಗಂತೂ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ. ಬಟ್ ಆದರೂ ಕೂಡ ಎಲ್ಲನೂ ಬಂದುಬಿಟ್ಟಿತ್ತು, ಪಾರ್ಸಲ್ಗಳು ಮಾಡಲೇಬೇಕಿತ್ತು. ಸುಸ್ತು, ವೀಡಿಯೋ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಸುಸ್ತು.